ಯಾರೇನನ್ನ ಕೇಳಂಗಿಲ್ಲ ಒಂದು ನೋಟಿಸ್, ಯಾರೇನು ಮಾತಾಡಂಗಿಲ್ಲ ಅವನಿಗೊಂದು ನೋಟಿಸ್. ನಾವೇನ್ ಕಳ್ರ ಸ್ವಾಮಿ? ನನ್ನ ಹೆಂಡ್ರು ಮಕ್ಳಿಗೆ ಮಾಡ್ತಾ ಇಲ್ಲ, ನಾನು ಆ ಮಾಗಡಿ ಇರೋ ಮಣ್ಣಿನ ಮಕ್ಕಳು ಚೆನ್ನಾಗಿರ್ಲಿ ಅಂತ ಹೋರಾಟವನ್ನು ಮಾಡ್ತಾ ಇದ್ದೀನಿ. ಆ ಮಾಗಡಿ ಮಕಡೆ ಮನಗಿತ್ತು, ಅದನ್ನ ಭೂಮಿ ಒಳಗೆ ಕದುಬ್ತಾ ಇದ್ದೆ. ಆ ಮಾಗಡಿ ಮಕಡೆ ಮನಗಿತ್ತು, ಅದನ್ನ ಭೂಮಿ ಒಳಗೆ ಕದುಬ್ತಾ ಇದ್ದೆ. ನಾಡಿನ ಜನತೆಗೆ ನಮಸ್ಕಾರ. ಏನಪ್ಪ ಇವತ್ತಿನ ವಿಶೇಷ ಅಂದರೆ, ಮಾಗಡಿ ಪಟ್ಟಣದ ಹೃದಯ ಭಾಗದಲ್ಲಿದ್ದಂಥ ಒಂದು ಮರಗಳನ್ನು ಕಡಿದು ವಿನಾಶದ ಹಂಚಿಗೆ ತಗೊಂಡೋಗಿರುವಂಥ ವಿಷಯ. ಎಲ್ಲ ಕಡೆಯಿಂದ ಬಂದಂಥ ಮಾಗಡಿಗೆ ಬಂದಂಥ ಜನ, ಅದು ಆಸ್ಪತ್ರೆ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ಮಾರ್ಕೆಟ್ ಇರ್ಬೋದು, ಬಸ್ ಸ್ಟಾಪ್ ಇರ್ಬೋದು, ತಾಲೂಕು ಆಫೀಸ್ ಇರ್ಬೋದು, ಪುರಸಭೆ ಇರ್ಬೋದು, ಎಲ್ಲದಕ್ಕೂ ಮಧ್ಯಭಾಗದಲ್ಲಿ ಒಂದು ಮರದ ತೋಪಿತ್ತು. ಆ ಮರದ ತೋಪು 159 ಮರಗಳನ್ನು ಆ ವ್ಯಾಪ್ತಿಯಲ್ಲಿ ಪಡೆದಿತ್ತು. ಆ ಜಾಗ ಮರಗಳಿಲ್ಲದೆ ಇದ್ದರೆ ಆ ರೈತರಿಗೆ, ಬಡವರಿಗೆ ಮತ್ತು ಹಾಸ್ಪಿಟ್ಲಿಗೆ ಬಂದಂತ ಅಸಹಾಯಕರಿಗೆ ಇರುವಂತ ಒಂದು ನೆರಳು ಅಂದ್ರೆ ಆ ಮರಗಳೇ. ಕೆಂಪೇಗೌಡರ ಶಿಲೆಯ ಸುತ್ತ ಇದ್ದಂತ ಮರಗಳು. ಇದನ್ನ ಕಡಿಬೇಕು ಅಂತ ಹೇಳಿ ಮಾಗಡಿ ಶಾಸಕರಾದಂತ ಎಸ್.ಸಿ. ಬಾಲಕೃಷ್ಣ ಅವರು ಅಧಿಕಾರಿಗಳಿಗೆ ಒಂದು ಆದೇಶವನ್ನು ಮಾಡಿದ್ರು. ನಾನು ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಕಟ್ಟಬೇಕು, ಅದಕ್ಕೋಸ್ಕರ ಕೆಂಪೇಗೌಡರ ಶಿಲೆಯನ್ನ ಬೇರೆ ಕಡೆ ವರ್ಗಾವಣೆ ಮಾಡಬೇಕು, ಮರಗಳನ್ನು ಕಡಿಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು. ಇದನ್ನ ಮನಗಂಡಂತ ನಾನು, ಡಾಕ್ಟರ್ ಎಚ್.ಎಂ. ಕೃಷ್ಣಮೂರ್ತಿ ಆದ ನಾನು, ಒಂದು ಹೈಕೋರ್ಟ್ಗೆ ದಾವೆಯನ್ನ ಹೂಡಬೇಕಾದ್ರೆ ಕಾನೂನುಬದ್ಧವಾಗಿರಲಿ ಅಂತ ಹೇಳಿ ಅರಣ್ಯ ಇಲಾಖೆಯ ಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಈಶ್ವರೇ ಖಂಡ್ರೆಯವರಿಗೆ ದಿನಾಂಕ 6/10/2025 ಅವರಿಗೆ ಒಂದು ಮನವಿಯನ್ನ ಕಳಿಸ್ತೀವಿ. ಇದು ಪಟ್ಟಣದ ಹೃದಯ ಭಾಗದಲ್ಲಿರುವಂತ ಮರ. ಈ ಮರ ಕಡಿದ್ರೆ ಯಾರಿಗೂ ಅಲ್ಲಿ ನರಳಿಲ್ಲ. ಈ ಮರವನ್ನ ಉಳಿಸ್ಬೇಕು ಅಂತ ಹೇಳಿ ಇವರಲ್ಲಿ ಮನವಿಯನ್ನ ಮಾಡ್ಕೋತೀನಿ. ಇದಕ್ಕೆ ಯಾವ ಪ್ರತಿಕ್ರಿಯೆನೂ ಸರ್ಕಾರದ ವತಿಯಿಂದಾಗಲಿ, ಇದಕ್ಕೆ ಸಂಬಂಧಪಟ್ಟ ಅರಣ್ಯ ಇಲಾಖೆಯಿಂದಾಗಿ ನಮಗೆ ಮಾಹಿತಿಯನ್ನ ಬರಲಿಲ್ಲ. ಇದು ಒಂದು. ಇದಾದ ನಂತರ ನಾವು ನ್ಯಾಯಸಮ್ಮತವಾಗಿ ನ್ಯಾಯದಲ್ಲಿ ಹೋರಾಡಬೇಕು ಅಂತ ಹೇಳಿ ಸಾರ್ವಜನಿಕರ ಹಿತಕ್ಕೋಸ್ಕರ ಹೈಕೋರ್ಟಿನಲ್ಲಿ ಒಂದು ದಾವೆಯನ್ನ ಹೂಡ್ತೀನಿ. ಈ ಮರಗಳನ್ನ ಕಡಿಬಾರದು, ಸಾರ್ವಜನಿಕರಿಗೆ ಅನಾನುಕೂಲವಾಗ್ತದೆ, ಮಾಗಡಿಯಲ್ಲಿ ಮರಗಳು ಕಡಿಮೆ ಇದೆ, ಮಳೆ ಆಗೋದಿಲ್ಲ ಅನ್ನುವಂಥ ಉದ್ದೇಶ, ಮತ್ತೆ ಗಾಳಿ ವಾಯು ಮಾಲಿನ್ಯ ಸಹ ಅಲ್ಲಿ ತೊಂದರೆ ಆಗ್ತದೆ ಅಂತ ಹೇಳಿ ಮನವಿಯನ್ನ ಕೋರ್ಟಿನಲ್ಲಿ ಸಲ್ಲಿಸಿದ್ವಿ. ಕೋರ್ಟು ಪರಿಶೀಲನೆಯನ್ನ ಮಾಡಿ ಈ ಮರಗಳನ್ನು ಕಡಿಬಾರದು ಅಂತ ಹೇಳಿ ಆದೇಶವನ್ನ ಮಾಡ್ತಾರೆ. ಆದೇಶದ ದಿನ 23/3/2026 ನಮ್ಮ ಪರವಾಗಿ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ನಮಗೆ ನ್ಯಾಯ ಸಿಗ್ತದೆ. ಇದನ್ನ ಆದೇಶವನ್ನ ತಗೊಂಡೋಗಿ ಮಾಗಡಿಲಿ ಎಲ್ಲರನ್ನ ಜನಗಳನ್ನ ಸೇರಿಸಿ, ಈ ಪಾರ್ಕು, ಈ ಮರಗಳು ಶಾಶ್ವತವಾಗಿ ಇಲ್ಲೇ ಇರ್ತದೆ, ಎಲ್ಲರಿಗೂ ನರಳನ್ನ ಕೊಡುವಂತ ಮರ ಶಾಶ್ವತವಾಗಿರ್ತದೆ ಅಂತ ಹೇಳಿ ಎಲ್ಲರೂ ಚರ್ಚೆ ಮಾಡಿ ಅದಕ್ಕೆ ಒಂದು ಹರ್ಷವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಅಲ್ಲಿನ ದುರಾಡಳಿತ ಮತ್ತೆ ಅಸಹಾಯಕ ಅಧಿಕಾರಿಗಳು ಮತ್ತೆ ಬುದ್ಧಿ ಇಲ್ಲದ ಅವಿವೇಕಿತನದ ಚಿಂತಕರು ಎಲ್ಲರೂ ಸೇರಿ ಮತ್ತೆ ಒಂದು ಕುತಂತ್ರವನ್ನ ಮಾಡ್ತಾರೆ. ನಾವು ಬೇರೆ ಕಟ್ಟಡಗಳನ್ನು ತೆಗಿಬೇಕು, ಅದರಲ್ಲಿ 20 ಮರ ನಾವು ತೆಗಿತಾ ಇದ್ವಿ, ತೊಂದರೆ ಕೊಡಬೇಡಿ, ಡಾಕ್ಟರ್ ಅಂಬೇಡ್ಕರ್ ಭವನವನ್ನ ಕಟ್ಟಬೇಕು ಅಂತ ಹೇಳ್ತಾರೆ. ನಾವು ಯಾರ ವಿರೋಧಿನೂ ಅಲ್ಲ. ಅವರ ಇದ್ದಂತ ಕಟ್ಟಡದ ಜಾಗದಲ್ಲಿ ಮಾಡಿ ಅಂದ್ರೆ ಅದನ್ನು ಬಿಟ್ಟು ಹೊರತು ಮಾಡಿ ಮರಗಳನ್ನ ಕಡಿದ್ರು. ಆಗಲೂ ನಾವು ಸಹ ಸರಿ, ಏನೋ ಒಂದು ಒಳ್ಳೆ ಕೆಲಸಕ್ಕೆ ನಾವು ಅಡ್ಡ ಬರಬಾರ್ದು ಅಂತ ಹೇಳಿ ನಾವು ಸುಮ್ಮನಾದ್ವಿ. ಈಗ ಏಕಾಏಕಿ ಮತ್ತೆ ನಾವು ಹಾಸ್ಪಿಟ್ಲನ್ನ, ತಾಯಿ ಮಕ್ಕಳ ಹಾಸ್ಪಿಟಲ್ನ ಕಟ್ಟಬೇಕು, ಮರಗಳನ್ನ ತೆಗಿಬೇಕು ಅಂತ ಹೇಳಿ ಸಡನ್ ಆಗಿ ಇವರು ತೀರ್ಮಾನವನ್ನ ತಗೋತಾರೆ ಅಧಿಕಾರಿಗಳು, ಅದಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಸೇರಿ. ಏನು ಆದೇಶ ಅಂದ್ರೆ, 8ನೇ ತಾರೀಕು ಬೆಳಿಗ್ಗೆ ಮರಗಳನ್ನ ಹರಾಜಾಗ್ತಾರೆ. ಹರಾಜಾಗಿ ಮುಗಿದ ನಂತರ ನಮಗೆ 4:30 ನಮಗೆ ಒಂದು ನೋಟಿಸ್ ಬರ್ತದೆ. ನೋಡಿ, ಈ ನೋಟಿಸ್ ಬರ್ತದೆ, ಈ ತರ ನಾವು ಮರ ಕಡಿಯೋದಕ್ಕೆ ಹೇಳಿದ್ದೀವಿ, ಆದ್ರೆ ನೀವೇನಾದ್ರೂ ಇದರ ಬಗ್ಗೆ ಚರ್ಚೆ ಮಾಡಿ ನಮ್ಮ ಮರಗಳು ಕಡಿಬಾರ್ದು ಅಂತ ನೀವೇನಾದ್ರೂ ಹೇಳಿದ್ರೆ
ನೀವು ಕಾನೂನಿನ ರೀತಿಯ ಹೋರಾಟವನ್ನ ಮಾಡಿ ಕಾನೂನಿನ ಪರಿಪಾಲನೆಯನ್ನ ಮಾಡಿ ಒಂದು ಆದೇಶವನ್ನು ತನ್ನಿ ಅಂತ ಹೇಳಿ 8/6/2026 ಬೆಳಿಗ್ಗೆ ಮೀಟಿಂಗ್ ಮಾಡಿ ಮರಗಳಿಗೆ ಬೆಲೆ ಕಟ್ತಾರೆ. 4:15 ಗಂಟೆ ಸಂಜೆಗೆ ನನಗೆ ನೋಟಿಸ್ ಬರ್ತದೆ. 9ನೇ ತಾರೀಕು ಬೆಳಿಗ್ಗೆ 6:30-7 ಗಂಟೆಗೆ ಮರ ಕಡಿಯಲಿಕ್ಕೆ ಪ್ರಾರಂಭ ಮಾಡಿ ಇವತ್ತಾಲೆ ಅದು 90% ಅಂದ್ರೆ 90% ಮರಗಳನ್ನ ಕಡಿದು ಲಾರಿ ತುಂಬಿ ಅದು ಹೊರ ಜಾಗಕ್ಕೆ ಕಳಿಸಿ ಇವತ್ತು ಮಾಗಡಿಯಲ್ಲಿ ಅಸಹಾಯಕರು ಎಲ್ಲೇ ಹೋಗಿ ಕೂರಲಿಕ್ಕೆ ಜಾಗ ಅಂತ ಇದ್ದವರು ಅದೊಂದೇ ಜಾಗ. ಆ ಮರಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಇವರು ಮಾಡ್ತಾ ಇರುವಂತ ಈ ಅಥಾಚುರ್ಯದ ಕೆಲಸ ಇದು ಯಾರಿಗೂ ನೆಮ್ಮದಿ ಕೊಡುವಂತ ಕೆಲಸ ಅಲ್ಲ. ಮಾತಿದ್ರೆ ಶಾಸಕರು ಹೇಳ್ತಾರೆ ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ, ನನ್ನ ಮನೆಗೆ ಮಾಡ್ತಾ ಇಲ್ಲ, ನಮಗೆ ತೊಂದರೆ ಕೊಡ್ತಾರೆ ಅನ್ನುವಂತ ವಿಚಾರವನ್ನ ಯಾವಾಗ ಮೈಸಿಕೊಂಡ್ರು ಅದು ಹೇಳ್ತಾರೆ. ಹಂಗಾದ್ರೆ ಕೋಟೆ ವಿಷಯದಲ್ಲಿ, ಕೆರೆ ವಿಷಯದಲ್ಲಿ, ಕೆಂಪೇಗೌಡರು ಶಿಲೆ ವಿಷಯದಲ್ಲಿ, ಮರಗಳ ವಿಷಯದಲ್ಲಿ ನಾನು 2 ವರ್ಷದಿಂದ ನ್ಯಾಯಾಲಯದ ಮೆಟ್ಲೇರಿ ನ್ಯಾಯಕ್ಕೋಸ್ಕರ ಹೋರಾಡಿ ಆ ಹುಟ್ಟಿದಂತ ಮಣ್ಣಿಗೆ ಆ ಧರ್ಮವನ್ನ ಇರುವಂತ ಒಂದು ಆ ಹಳೆ ಏನು ನಮ್ಮ ಕಟ್ಟಡಗಳಿದೆ, ಏನು ವಸ್ತುಗಳು ಅದನ್ನ ಉಳಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ನಲ್ಲ. ನನ್ನ ಮನೆ ಹಣ ಖರ್ಚು ಮಾಡಿ, ನನ್ನ ಸಮಯ ವ್ಯರ್ಥ ಮಾಡಿ, ಆ ಜನರಲ್ಲಿ ಆ ನೋವು ಕೊಟ್ಟರು, ಆ ನೋವೆಲ್ಲ ನಾನು ನುಗ್ಗಿ ಹೋರಾಟ ಮಾಡ್ತಾ ಇದ್ದೀನಲ್ಲ, ಅದು ನನ್ನ ಹೆಂಡ್ರ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀನ. ನನ್ನ ಹೆಂಡ್ರ ಮಕ್ಕಳಿಗೆ ಮಾಡ್ತಾ ಇಲ್ಲ, ನಾನು ಆ ಮಾಗಡಿ ಇರೋ ಮಣ್ಣಿನ ಮಕ್ಕಳು ಚೆನ್ನಾಗಿರ್ಲಿ ಅಂತ ಹೋರಾಟವನ್ನು ಮಾಡ್ತಾ ಇದ್ದೀನಿ. ಮಾತೆತ್ರ ಅಭಿವೃದ್ಧಿ 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 ಅಂತೀನಿ. ಆಯ್ತು, ಮರನ್ನು ಕಡಿದಿದ್ದಾಯ್ತು. ನಿಮ್ಮ ಇಷ್ಟಾನುಸಾರ ಅಧಿಕಾರಿಗಳು ಕೈಗೊಂಬೆಯಾಗಿದ್ದಾರೆ, ಆಡಳಿತ ವ್ಯವಸ್ಥೆ ಸತ್ತೋಗಿದೆ. ನೀವು ಏನು ಮಾಡಿದ್ರು ಎಲ್ಲರೂ ಚಪ್ಪಾಳೆ ಹೊಡೆಯೋ ಸ್ಟೇಜಲ್ಲಿ ಇದ್ದಾರೆ. ಯಾರು ಕೇಳ್ತಾರೆ ಅವ್ರಿಗೊಂದು ನೋಟಿಸ್ ಕೊಡ್ತೀರಿ, ಉತ್ತರ ಕೊಡಿ. ನೀವ್ ಯಾಕೆ ಕೇಳ್ತೀರಿ? ನೀವ್ಯಾರು ನೀವ್ಯಾರು ನೀವ್ಯಾರು? ನಾವು ಭಾರತದ ಪ್ರಜೆಗಳು ಸ್ವಾಮಿ, ಆ ಮಣ್ಣಲ್ಲಿ ಹುಟ್ಟಿರೋ ಜನ ಸ್ವಾಮಿ. ನಾವು ಕೇಳಿದ್ರೆ ಇನ್ಯಾರಿಗೆ ಕೇಳ್ತಾರೆ ನಿಮ್ಮನ್ನ? ಹೇಳೋ ಅಧಿಕಾರ ನಮ್ಗಿದೆ, ಕೇಳ್ತೀವಿ. ಆದ್ರೆ ನೀವು ತಾಳ್ಮೆಯಿಂದ ಕೇಳೋದಾಗ್ಲಿ, ಸರಿ ತಪ್ಪನ ತಿದ್ಕೊಳ್ಳೋದಾಗ್ಲಿ, ಆ ಜನಕ್ಕೆ ಬೇಡ ಅಂದಿದ್ದ ಮಾಡಬಾರ್ದು ಅಂತ ಒಂದು ಸಣ್ಣ ಆಲೋಚನೆ ನಿಮ್ಮಲ್ಲಿ ಇಲ್ವಲ್ಲ. ನಿಮ್ಮ ಉದ್ದೇಶ ಏನು? ಈಗ ಎಲ್ಲ ನುಣ್ಣಿಗೆ ಅರ್ಧ ಮಾಗಡಿ ಎಲ್ಲ ಮುಗಿಸಿದಿರಿ, ಎಲ್ಲ ಕಟ್ಬಿಡ್ತೀರಾ? ಇನ್ನೇನು ಕಷ್ಟ ಬರೋದಿಲ್ವ ಮಾಗಡಿಗೆ? ನೀವು ಮಾಡ್ತಾ ಇರೋದು ಉದ್ಧಾರದ ಕೆಲಸ ಅಲ್ಲ. ಆ ಮಾಗಡಿ ಮಕಡೆ ಮನಗಿತ್ತು, ಅದನ್ನ ಭೂಮಿ ಒಳಗೆ ಕದುಬ್ತಾ ಇದ್ದೀರಿ. ಆದ್ರೆ ನಿಮಗೆ ಗೊತ್ತಾಗ್ತಾ ಇಲ್ಲ. ನಾನೆಲ್ಲ ಮಾಡ್ಬಿಟ್ಟಿದೀನಿ, ಎಲ್ಲ ಆಗ್ಬಿಟ್ಟಿದೀನಿ, ಮಣ್ಣಿಗೆ ಹಾಕ್ಬಿಟ್ರೆ ಯಾರು ಗೊತ್ತಾಗಲ್ಲ ಅಂತ ನೀವು ಅನ್ಕೊಂಡಿದೀರಿ. ಪ್ರತಿಯೊಬ್ರು ಕಣ್ಗೂ ಕಾಣ್ತಾ ಇದೆ. ಅದನ್ನ ಎಚ್ಚರಿಕೆ ಮಾಡೋದಿಕ್ಕೆ ಮತ್ತೆ ತಪ್ಪು ನಡೀತೆ ಅಂತ ಹೇಳಕ್ ನಾನು ಒಬ್ಬ ಇದ್ದೀನಿ. ನೀವೇನೇ ತೊಡಕುಗಳು ಕೊಟ್ಟರು ನಾನು ಅದ್ ನಿಭಾಯಿಸಿ ನಾನು ಯಾವತ್ತಿದ್ರು ಈ ಅನ್ಯಾಯದ ವಿರುದ್ಧ ನನ್ನ ಧ್ವನಿ, ನನ್ನ ಹೋರಾಟ ಇದ್ದೇ ಇರುತ್ತೆ. ನೀವು ಅಂತಲ್ಲ, ಯಾರು ಮಾಡಿದ್ರು ಇರ್ತದೆ. ಅದೇ ನಿಮ್ಮೊಬ್ರು ನಾವೇ ಶತ್ರು ಅಲ್ಲ, ನಾವು ನಿಮ್ಮ ಪಕ್ಷವರೇ, ನಿಮ್ಮ ಕೆಲಸ ಕಾರಣಕರ್ತರು. ಆದ್ರೂ ನಾವು ಪಕ್ಷ ಅಲ್ಲ, ಧರ್ಮ ಮುಖ್ಯ, ಮಾಗಡಿ ಮುಖ್ಯ, ಆ ಮಣ್ಣು ಮುಖ್ಯ, ನಮ್ಮ ಜನರ ಕೊಟ್ಟಿದ್ದಂತ ಜನ್ಮ ಮುಖ್ಯ. ಅದನ್ನ ನಾವು ಹೋರಾಟ ಮಾಡ್ತಾ ಇದೀವಿ. ಇಲ್ಲಿ ನನ್ನ ಸ್ವಾರ್ಥ ಇಲ್ಲ. ಅಧಿಕಾರಿ ಮಾಡಿದ ಅವಿವೇಕಿ ಕೆಲಸಕ್ಕೆ ನಾನು ನನ್ನ ಶ್ರಮ, ನನ್ನ ಹಣ, ನನ್ನ ದುಡಿಮೆಯನ್ನು ಹಾಕಿದ್ದೀನಿ ಹೊರತು ನನ್ನ ಹೆಂಡತಿ ಮಕ್ಕಳಿಗೆ ಏನು ಆಸ್ತಿ ಕೇಳ್ತಾ ಇಲ್ಲ, ಸೈಟ್ ಕೇಳ್ತಾ ಇಲ್ಲ, ಇಲ್ಲ ನನ್ನ ಪಕ್ಷಕ್ಕೆ ಒಂದು ದೊಡ್ಡ ಬಿಲ್ಡಿಂಗ್ ಮಾಡ್ಕೊತೀನಿ ಜಾಗ ಕೊಡಪ್ಪ ಅಂತ ಕೇಳ್ತಾ ಇಲ್ಲ. ಏನ್ ಕೇಳಿದ್ದೀನಿ? ನನ್ನ ಸ್ವಾರ್ಥ ಏನಿದೆ? ಯಾವಾಗ ಏನೇ ಮಾಡಿದ್ರು ಇಲ್ಲ ನಮ್ಗೆ ಅಡ್ಡ ಬಂದ್ಬಿಟ್ಟವ್ರೆ, ನಮ್ಗೆ ಅಡ್ಡ ಬಂದ್ಬಿಟ್ಟು ಆಯ್ತು, ಈಗೆಲ್ಲ ಮುಗಿಸ್ಬಿಟ್ಟಿದ್ರಲ್ವಾ, ಅದೇನು ಮಾಡ್ತೀರಿ ನೀವು ಮಾಡಿ, ನಾವು ನೋಡೋಣ. ಯಾಕೆಂದ್ರೆ ಮಾಡಕ್ ಹೋದ್ರೆ ಅಡ್ಡ 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 ಅಂದ್ರೆ ಇನ್ನೇನು ಅಂಬೇಡ್ಕರ್ ಭವನ ಮುಗಿಸ್ಬಿಟ್ರಿ, ಪಶು ಆಸ್ಪತ್ರೆ ಮುಗಿಸ್ಬಿಟ್ರಿ, ಗಾಂಧಿ ಪ್ರತಿಮೆ ಮುಗಿಸಿದ್ರಿ, ಕೆಂಪೇಗೌಡ ಶಿಲೆನ ಹಂಗೋ ಹಿಂಗೋ ಕಿತ್ತು ಬರ್ರು ಮಾಡಿ ಮರ್ಮಾಂಗ ಸುಟ್ಟಿ ತಗೊಂಡೋಗಿ ಎಲ್ಲ ಒಂದ್ ಕಡೆ ಇಟ್ಟು ಕೊನೆಗೆ ಎಲ್ಲ ತಗೊಂಡು ಒಂದ್ ಕಡೆ ಇಟ್ಟಿದಿರಿ, ಅದನ್ನ ಸರ್ವ್ ಮಾಡ್ತೀನಿ ಅಂತ ಹೇಳಿದ್ರಿ. ಅದ್ ಮುಂದಿನ ಕಾಲಕ್ಕೆ ನೋಡೋಣ. ಏನ್ ಮಾಡ್ತಾ ಇದ್ರಿ? ಆಡಳಿತ ಎಲ್ಲ ಕೈಗೊಂಬೆ ಆಗಿದ್ರೆ ಏನ್ ಅಲ್ಲೇನ್ ಜನಸಾಮಾನ್ಯರಿಗೆ ನ್ಯಾಯನೇ ಬೇಡವಾ? ಯಾರು ಪ್ರಶ್ನೆ ಮಾಡೋದೇ ಬೇಡವಾ? ಏನ್ ನಿಮ್ಮ ಅಧಿಕಾರನೆಲ್ಲ ನೀವು ಅಧಿಕಾರಿಗಳು ಬಿಟ್ಟೆ ಎಲ್ಲಾರನು ನೀವು ಸದೆ ಬಡಿಯೋದಾದ್ರೆ ನೀವೇನ್ ಅನ್ಕೊಂಡಿದ್ದೀರಿ? ಮೊದಲು ಮಾಡಬೇಕಾಗಿರೋದು, ತಿದ್ಕೋಬೇಕಾಗಿರೋದು ಅನ್ಯಾಯ ಮಾಡಿದಂತ ವ್ಯಕ್ತಿ ನಾವಲ್ಲ. ನಮ್ಮ ಹೋರಾಟ ಧರ್ಮದ ಪರವಾಗಿ ಇದ್ದೇ ಇರ್ತದೆ, ಅದು ಯಾರು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ನೀವು ಮಾಡ್ತಾ ಇರೋದು, ನಮ್ಮ ಸರ್ಕಾರ ಇದೆ, ಅಧಿಕಾರಿಗಳು ನಮ್ಮ ಕೈಗೊಂಬೆ ಆಗಿದ್ದಾರೆ, ನಾನು ಯಾರಿಗೆ ಏನು ಬೇಕಾದ್ರೂ ಮಾಡಬಲ್ಲೆ,
ಮಾತೆತ್ತರೆ 100 ಜನ ಪೊಲೀಸ್ ಕರೆಸ್ತೀನಿ, ಮಾತೆತ್ತರೆ ಅರಣ್ಯ ಇಲಾಖೆ 100 ಜನ ಬರ್ತಾರೆ, ಯಾವುದೇ ಇಲಾಖೆ ಕರೆದ್ರು ಅಲ್ಲಿ ಬಂದು ನಿಂತ್ಕೋತಾರೆ. ಏನ್ ಎಲ್ಲಾ ಇಲಾಖೆಗಳನ್ನ ಎದುರಿಸಿಟ್ಕೊಂಡಿದ್ದೀರಾ ಅಥವಾ ಧರ್ಮವಾಗಿ ನಡ್ಕೊಳ್ಳೋದಕ್ಕೋಸ್ಕರ ಅವ್ರನ್ನೆಲ್ಲ ನಿಮ್ ಹಿಡಿತಲ್ಲಿ ಇಟ್ಕೊಂಡಿದ್ರ ಅಂತ ಕೇಳುವಂತ ಪ್ರಶ್ನೆ ಬಂದಿದೆ. ಆಗ್ಲಿಲ್ಲ, ಆಗದಷ್ಟು ಅನ್ಯಾಯಗಳು ಆಗ್ತಾ ಇದೆ. ಕೇಳ್ತೀವಿ, ಎಲ್ಲೂ ಹೋಗೋದಿಲ್ಲ, ಕೇಳ್ತೀವಿ. ಅಧರ್ಮ ಹೋಗ್ಬೇಕಲ್ಲ ಮುಂದಕ್ಕೆ, ನ್ಯಾಯ ಕೇಳ್ಬೇಕಾದ್ರೆ ಅಧರ್ಮ ಹೋಗ್ಬೇಕು. ಅದನ್ನ ಕಾಯ್ತಾ ಇದ್ದೀವಿ ನಾವುನೇ ಆಗ್ಲಿ. ಹಾಗಾಗಿ ಮರಗಳನ್ನ ಕಡ್ದಿದ್ದೀರಿ. ಈ ಮರ ಕಡ್ದವರು, ಗೋಹತ್ಯೆ ಮಾಡಿದಂಥವ್ರು, ಮನೆಗೆ ಬೆಂಕಿ ಇಕ್ಕಂತವ್ರು, ಮನೆಯಾಳು ಬುದ್ಧಿ ಕಲ್ತಿರೋರು, ಜೊತೆಲಿ ಮನೆ ಹಾಳು ಮಾಡುವಂತವ್ರು ಈ ದೇಶದಲ್ಲಿ ಯಾರು ಉದ್ಧಾರ ಆಗಿಲ್ಲ. ಉದ್ಧಾರ ಆಗಕ್ಕೆ ಭಗವಂತ ಬಿಡೋದಿಲ್ಲ. ಎಲ್ಲ ಅವರವರ ಕರ್ಮಗಳನ್ನ ಮಕ್ಕಳು ಮೊಮ್ಮಕ್ಕಳು ಅನುಭವಿಸಿದಂತ ಕಾಲ ಹೋಗಿದೆ. ಇವತ್ತು ನಾವು ಮಾಡಿದಂತ ಪಾಪ ಪುಣ್ಯ ಕರ್ಮಗಳನ್ನ ನಾವೇ ಅನುಭವಿಸುವಂತ ಕಾಲದಲ್ಲಿ ನಾವಿದ್ದೀವಿ. ನೀವೇನೇನು ಇವತ್ತು ಬೇಡ ಅಂದಿದ್ದು, ಅವಶ್ಯಕತೆ ಇಲ್ಲದ್ದು, ನಾನು ಬಿಟ್ರೆ ಇನ್ನಿಲ್ಲ ಅಂತ ಏನ್ ಮಾಡ್ತೀರಿ, ಅದೆಲ್ಲವೂ ಮುಂದೊಂದು ದಿನ ನಿಮಗೆ ತಿರುಗುಬಾಣವಾಗ್ತದೆ. ಇದಕ್ಕೆಲ್ಲ ನೀವು ಉತ್ತರ ಕೊಡ್ಬೇಕಾಗ್ತದೆ. ಯಾಕೆಂದ್ರೆ ನೊಂದಂತ ಜೀವಗಳು ಪ್ರಶ್ನೆ ಮಾಡೇ ಮಾಡ್ತವೆ. ಇದು ನಿಮಗೂ ನೆನಪಿರಲಿ. ಮಾಗಡಿ ನನ್ನ ಜನ್ಮ ಕೊಟ್ಟಂತ ಜನ್ಮಸಿದ್ಧ ಹಕ್ಕು ಮಣ್ಣು. ಹಾಗಾಗಿ ಆ ಮಣ್ಣಿಗೆ ನನ್ನ ಮಿಡಿತ ಇದ್ದೇ ಇದೆ. ಅದಕ್ಕೋಸ್ಕರ ಇವತ್ತು ಮರಗಳನ್ನ ಕಡಿದಿರಲ್ಲ, ಆ ನರಳಲ್ಲಿ ಬಂದು ಕುಂತು ಎದ್ದು ಹೋಗ್ತಿರಲ್ಲ ಸಂಜೆವರೆಗೂ, ಅವ್ರ ಶಾಪ ನಿಮಗ್ ತಡ್ತದೆ, ಅವ್ರ ಉಸಿರು ನಿಮಗ್ ತಡ್ತದೆ. ಆ ಬಿಸಿಲಲ್ಲಿ ಎಲ್ಲೂ ನಿಲ್ಲಕ್ ಜಾಗ ಇಲ್ದಾಗ ಇಡೀ ಶಾಪ ಆಗ್ತಾರೆ. ಅದರಿಂದ ನೀವು ಮಾಡಿರೋ ಕರ್ಮಗಳನ್ನ ಜನರ ಬಾಯಿಗೆ ಬರ್ತದೆ, ಅದನ್ನ ನೀವು ಅನುಭವಿಸ್ತೀರಿ. ಅದಕ್ಕೋಸ್ಕರ ಇವತ್ತು ಮಾಗಡಿಯಲ್ಲಿ ಕಾನೂನಿನ ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ. ಈ ಆಡಳಿತದಲ್ಲಿ ಯಾರಿಗೂ ಒಳ್ಳೇದಾಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ನನಗೆ ಕೋರ್ಟಿನ ಆದೇಶ ಇದ್ರು ಅದನ್ನ ತಿರ್ಚಿ ಮಗ್ಚಿ ಅಧಿಕಾರಿಗಳು ಇಟ್ಕೊಂಡು ಎಲ್ಲಾರನ್ನು ಬಿಟ್ಕೊಂಡು ಅದಕ್ಕೆ ಏನೇನೋ ಬಣ್ಣ ಬಳಿದು 21 ಮರ ಕಡದ ಮೇಲೆ ಆಯ್ತು, ಏನೋ ಒಂದು ಅಂಬೇಡ್ಕರ್ ಭವನ ಕಟ್ಲಿ ಅಂತ ನಾವು ಸುಮ್ಮನೆ ಆದ್ಮೇಲೆ ಇವತ್ತು 8ನೇ ತಾರೀಕು ಬೆಳಿಗ್ಗೆ ಮರಗಳನ್ನ ಹರಾಜು ಹಾಕ್ತೀರಿ. ಅದೇ ದಿನ ಸಂಜೆ 4:15 ನನಗೆ ನೋಟಿಸ್ ಕಳಿಸ್ತೀರಿ. ನೀವೇನಾದ್ರೂ ಕೇಳಂಗಿದ್ರೆ ನೀವು ಕೋರ್ಟಿನ ಆದೇಶ ತಗೊಂಡ್ಬನ್ನಿ ಅಂತ ನನಗೆ ಹೇಳ್ತೀರಿ. ಬೆಳಿಗ್ಗೆ ಎದ್ದು 8 ಗಂಟೆಗೆ ಮರ ಕಡಿತೀರಿ. ಕೋರ್ಟ್ ಸ್ಟಾರ್ಟ್ ಆಗತ್ತೆ 11 ಗಂಟೆಗೆ. ಆರ್ಗ್ಯುಮೆಂಟ್ ಮಾಡ್ಬೇಕಾದ್ರೆ ಸಂಜೆ ಆಗುತ್ತೆ. ಅಷ್ಟೊತ್ತು ಇರೋ ಮರನೆಲ್ಲ ನುಣ್ಣಿ ಕಡಿದು ಗುಂಡಾಂತರ ಮಾಡಿ ಎಲ್ಲ ತುಂಬಿಕೊಂಡು ಯಾರ್ಯಾರಿಗೆ ಬೇಕೋ ಮಾರಿದಿರೋ ಕೊಂಡ್ಕೊಂಡಿದಿರೋ ಅಥವಾ ಎಲ್ಲೆಲ್ಲಿ ಹೋಗ್ತಾ ಗೊತ್ತಿಲ್ಲ ಎಲ್ಲ ಆಚೆ ಕಳಿಸ್ಬಿಟ್ಟು ಇವತ್ತು ಅದೊಂದು ಅದು ಹೇಳ್ಬಿಡ್ತಾರೆ, ನಮ್ಗೆ ನೋವಾಗ್ತದೆ. ಇವತ್ತು ಅದೊಂದು ನೆಲಸಮ ಮಾಡಿದಿರಲ್ಲ, ಇದು ನಿಮಗೆ ಸರಿನಾ ಅನ್ನೋ ಪ್ರಶ್ನೆ ನನ್ನಲ್ಲಿದೆ. ಆದರೆ ಒಂದು ಮಾತ್ರ, ನೀವು ಏನೇನು ಮಾಡಿದ್ದೀರಿ ಅದೆಲ್ಲದಕ್ಕೂ ಪ್ರಾಯಶ್ಚಿತ್ತ ಮಾಡ್ಕೊಳ್ಳುವಂತ ಕಾಲ ದೂರ ಇಲ್ಲ. ಎಲ್ಲಿವರೆಗೂ ನೀವು ನಾನು 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 ಅಂತ ನೀವು ಮೆರಿತೀರಿ ಅದು ಉಳಿಯೋದಿಲ್ಲ. ಅದಕ್ಕೋಸ್ಕರ ಧರ್ಮ ಶಾಶ್ವತವಾಗಿರ್ತದೆ. ಅಧರ್ಮ ಎಷ್ಟೇ ಮೇಲಕ್ಕೆ ಹೋದ್ರೂ ಅದು ಕೆಳಗೆ ಬಿದ್ದು ಒಡೆದೋಗ್ತದೆ. ಹಾಗಾಗಿ ಇವತ್ತು ನನ್ನೆಲ್ಲಾ ಹೋರಾಟಗಳು, ನಿಮ್ಮ ನೋವುಗಳನ್ನ ಸಹಿಸಿಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಹೆಂಡತಿ ಮಕ್ಕಳಿಗೆ ಬೇಕು ಅಂತ ಅಲ್ಲ, ನಂದು ನಿಸ್ವಾರ್ಥ ಸೇವೆ. ಆ ನಿಸ್ವಾರ್ಥ ಸೇವೆಗೆ ನೀವು ಅದಕ್ಕೊಂದು ಬಣ್ಣ ಬೆಳಿತೀರಲ್ಲ, ಹೆಂಗ್ ಬರ್ತದ ಮನ್ಸು ನಿಮ್ಗೆ? ನಿಮ್ಗೇನು ಕಣ್ ಕಾಣಲ್ವಾ ಏನ್ ನಡೀತಾ ಇದೆ ಅಂತ? ಒಳ್ಳೆಯವ್ರ ಬಗ್ಗೆ ಮಸಿ ಬೆಳಿತೀರಾ, ಎಲ್ಲ ಮಾಡೋದ್ರಲ್ಲ ಕತ್ಲೆ ಅಲ್ಲಿ ಮಾಡಬಾರ್ದೆಲ್ಲ ಮಾಡ್ತೀರಿ. ಇದೆಲ್ಲ ಸರಿ ಇಲ್ಲ. ಆದ್ರೆ ಮರಗಳು ಕಡಿದಿರೋದು ಯಾವತ್ತು ಮಾಗಡಿ ತಾಲೂಕಿ ಜನ, ಮಾಗಡಿ ಟೌನಿನ ಜನ ಕ್ಷಮಿಸಲಾರದಂತ ಒಂದು ಕರಾಳ ದಿನ 9/6/2026. ಇದು ನಿಮ್ಗೂ ನೆನಪಿರ್ಲಿ. ಮುಂದೊಂದು ದಿನ ಈ ಕೆಂಪೇಗೌಡರನ್ನ ರಾತ್ರಿ ಹೊತ್ತು ಕಿತ್ತಂತದ್ದು, ಈ ಮರಗಳನ್ನ ಏಕಾಏಕಿ ಅಷ್ಟು ಮರಗಳನ್ನ ಕಡದಂತದ್ದು ಕೇಳಿದ್ರೆ ನಾವು ಅಭಿವೃದ್ಧಿ ಮಾಡ್ತೀವಿ, ಮಕ್ಕಳ ಕಲ್ಯಾಣಕ್ಕೋಸ್ಕರ ಮಾಡ್ತೀವಿ ಅಂತ ಹೇಳಿ ಬಂಬಾಯಿ ಬಿಟ್ಕೊಳ್ತಾ ಇರೋದು ಎಲ್ಲದಕ್ಕೂ ಬಹಳ ಹತ್ತಿರದಲ್ಲಿ ನಿಮಗೆ ಸೂಕ್ತ ಸಮಯದಲ್ಲಿ ನಿಮಗೆ ಉತ್ತರ ಸಿಗ್ತದೆ. ಅಲ್ಲಿವರೆಗೂ ಕಾಯೋಣ. ಹಾಗಾಗಿ ಮಾಗಡಿ ಜನತೆ ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ, ಧ್ವನಿ ಎತ್ತಲಾರದಂತ ಪರಿಸ್ಥಿತಿಯಲ್ಲಿದ್ದಾರೆ. ಯಾರೇನನ್ನ ಕೇಳಂಗಿಲ್ಲ, ಒಂದು ನೋಟಿಸ್. ಯಾರೇನು ಮಾತಾಡಂಗಿಲ್ಲ, ಅವನಿಗೊಂದು ನೋಟಿಸ್. ನಾವೇನ್ ಕಳ್ರ ಸ್ವಾಮಿ? ನಾವು ನ್ಯಾಯ ಕೇಳಿದ್ರೆ ನೋಟಿಸ್ ಕೊಡ್ತೀರ, ನಾವೇನ್ ಕಳ್ರ? ಎಷ್ಟು ದಿನ ಇರ್ತದೆ ನಿಮ್ ದರ್ಬಾರು, ನಿಮ್ಮ ಅಧಿಕಾರ, ನಿಮ್ಮ ಇದು ದೌಲತ್ತು? ಇದು ಶಾಶ್ವತವಾಗಿ ಉಳಿಯಲ್ಲ. ನೀವೇನ್ ಕೊಟ್ರು ಅದು ಭಗವಂತ ಕೊಡ್ಬೇಕು. ನಿಮ್ ಕೈಲಿ ನಮಗೆ ತೊಂದರೆ ಕೊಡಕ್ ಸಾಧ್ಯ ಇಲ್ಲ, ಅದು ಆಗೋದು ಇಲ್ಲ. ಯಾಕೆಂದ್ರೆ ನನ್ನ ಕಾಯಕ್ಕೆ ಭಗವಂತವನೇ, ಧರ್ಮವಾಗಿ ನಡಕ್ಕೆ ನಾನಿದ್ದೀನಿ. ಅದಕ್ಕೋಸ್ಕರ ನನ್ನನ್ನು ಬೆಂಬಲಿಸಿ ಮಾಡುವಂತ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗ್ಲಿ ಅಂತ ಹಾರೈಸೋದಕ್ಕೆ ಸಾಕಷ್ಟು ಜನ ಆಶೀರ್ವಾದ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಹೋರಾಟ ಮುಂದುವರಿತೀನಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ.
ಸದಾಕಾಲ AKG TV 360 ಚಾನಲ್ನ ವೀಕ್ಷಿಸಿ ಪೂರ್ಣ ಮಾಹಿತಿಯನ್ನು ಪಡೆಯಿರಿ. ನಮಸ್ಕಾರ.